ಮತ್ತೊಂದು ದಿನ ಮತ್ತೊಂದು ಕ್ಷೇತ್ರ ಅನ್ನೋದಕ್ಕೆ ಕಾರಣ ಏನು ಅಂದರೆ ಸನಾತನ ಧರ್ಮ ಅಲ್ವಾ. ಅಂಥ ಸನಾತನ ಧರ್ಮ ಉಳಿವಿಕೆಯಾಗಿ 4 ಪೀಠಗಳನ್ನ ಸ್ಥಾಪನೆ ಮಾಡ್ತಾರೆ ಶ್ರೀ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು. ಅಂಥದ್ರಲ್ಲಿ ಮೊದಲನೇ ಪೀಠ ಬಂದು ಶೃಂಗೇರಿ ಶಾರದಾಂಬ ಪೀಠ. ಆ ಶೃಂಗೇರಿಗೆ ಹೋಗ್ತಾಯಿದ್ದೀನಿ, ಬಸ್ನಲ್ಲಿ ಹೋಗ್ತಾಯಿದ್ದೀನಿ. ಬಸ್ ವ್ಯವಸ್ಥೆ ಹೇಗಿದೆ ನೋಡೋಣ. ಅದಾದಮೇಲೆ ಶೃಂಗೇರಿ ಬಗ್ಗೆ ಆದಷ್ಟು ಏನು ಗೊತ್ತಿದೆ ಅದನ್ನು ತಿಳಿಸ್ಕೊಡೋಕೆ ನೋಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಅಷ್ಟಲ್ಲದೆ ಶೃಂಗೇರಿನ ಸನಾತನ ಧರ್ಮದ ಪರಮೋಚ್ಚ ಸ್ಥಾನ ಅಂತ ಕೂಡ ಕರೀತಾರೆ. ನಾನ್ AC ಸ್ಲೀಪರ್ ಕೋಚ್. ನೋಡಿ, ಇದು ವಯ ಕೊಪ್ಪ ಹೋಗೋದು, ಇನ್ನೊಂದು ಚಿಕ್ಕಮಂಗ್ಳೂರು ಮೇಲಿಂದ ಹೋಗುತ್ತೆ. ನಾನು ಹೋಗ್ತಾ ಇರೋದು ಕೊಪ್ಪ ಮೇಲೆ, ತುಮಕೂರು ಕೊಪ್ಪ ಭದ್ರಾ ಪ್ರಾಜೆಕ್ಟ್. ನಾನ್ AC ಸ್ಲೀಪರ್, ಸೀಟ್ ನಂಬರ್ 15, ಚಾರ್ಜಿಂಗ್ ಪಾಯಿಂಟು, ಸಿಂಗಲ್ ಡಬಲ್ ಬೆಡ್. ಇಲ್ಲಪ್ಪ ನನ್ನ ಸೀಟು 15. ಆ್ಯಕ್ಚುಲಿ ಮೇಲ್ ಬುಕ್ ಮಾಡಿದ್ದೀನಿ, ಕೆಳಗೆ ಬುಕ್ ಮಾಡಿದ್ದೀನಿ, ಗೊತ್ತಿಲ್ಲ. ಟೀನ್ ವಿಂಡೋ, ಲೋಯರ್ ಬರ್ತ್ ಇದೆ. ಎಕ್ಸಿಟ್, ಒಂದು ಚಾರ್ಜಿಂಗ್ ಪಾಯಿಂಟು. ತಲೆ ಈ ಕಡೆ ಆಗಬೇಕಾ? ಅಯ್ಯೋ, ಉಲ್ಟಾ ಹೋದಂಗೆ ಕರ್ಮ. ಈ ಕಡೆ ಇದ್ರೆ ಚೆನ್ನಾಗಿರ್ತಿತ್ತು. ಇರಲಿ, ಡಬಲ್ ಬರ್ತ್ ಅಂದರೆ ಈ ರೀತಿ ಇರುತ್ತೆ. ಏನೋ ಕಾಣಿಸ್ತಿಲ್ಲ ಅನ್ಕೊಂಡು ಲೈಟ್ಸ್ ಯಾವುದು ಆನ್ ಮಾಡೋಕ್ಕಾಗ್ತಿಲ್ಲ. AC ಸ್ಲೀಪರಲ್ಲಿ ಹೊಚ್ಕೊಳ್ಳೋಕ್ಕೆ ಹಾಸಿಗೆ, ಬೆಡ್ಶೀಟ್ ಕೊಡ್ತಾರೆ. ಇಲ್ಲಿ ಏನೂ ಇಲ್ಲ, ಇದೊಂಥರ ಜಿಮ್ ಥರ ಇದೆ ಅಷ್ಟೇ. ಚಾರ್ಜಿಂಗ್ ಪಾಯಿಂಟು, ಮೊಬೈಲ್ ಹೋಲ್ಡರ್. ಲೈಟ್ ವರ್ಕ್ ಆಗ್ತಿಲ್ಲ, ಇನ್ನು ಸ್ಟಾರ್ಟ್ ಮಾಡಬೇಕಿನ್ನು. ವಿಂಡೋ, ಓಕೆ. ನೋಡಿ, ಕರೆಕ್ಟಾಗಿ ಟೈಮ್ ಎಷ್ಟು? 9:42ಕ್ಕೆ ಬಸ್ ಹೊರಡ್ತಾ ಇದೆ. ಸ್ವಲ್ಪ ಮೂವ್ ಮಾಡಿದೆ, ಹೇಳಿದಾಗೆ 9:40 ಹೊರಡ್ತಾ ಇದ್ದಾರೆ. ಸ್ವಲ್ಪ ಮೂವ್ ಆಯಿತು. 9:40ಕ್ಕೆ ಮೂವ್ ಆಗಿ ಸ್ಟಾರ್ಟ್ ಮಾಡಿ ಬೆಳಗ್ಗೆ 5:40 ರೀಚಿಂಗ್ ಟೈಮ್ ಕೊಟ್ಟಿರೋದು. ನೋಡ್ಬೇಕು ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ. ಮಧ್ಯದಲ್ಲಿ ಎಲ್ಲಿ ನಿಲ್ಲಿಸ್ತಾರೋ ಗೊತ್ತಿಲ್ಲ. ತುಮಕೂರು ಮೇಲೆ ಹೋಗೋದು, ತುಮಕೂರು ಭದ್ರಾ ಪ್ರಾಜೆಕ್ಟ್ ಕೊಪ್ಪ ಮೇಲೆ. ನೋಡೋಣ, ದಾರಿಲಿ ಹೋಗ್ತಾ ಆದಷ್ಟು ಕವರೇಜ್ ಮಾಡೋಕ್ಕೆ ನೋಡ್ತೀನಿ. ವೀಕ್ಷಕರೇ, ಕರೆಕ್ಟಾಗಿ ಟೈಮ್ ಎಷ್ಟೀಗ? 11:06ಕ್ಕೆ ದಾಬಾಸ್ಪೇಟೆ ಹತ್ರ ಇರೋ ಈ ಕೋಸ್ಟಲ್ ಡೈನ್ ಅನ್ನೋ ಅಥವಾ ಶ್ರೀ ರತ್ನಂ ಸಸ್ಯಾಹಾರಿ, ಶುದ್ಧ ಸಸ್ಯಾಹಾರಿ ಕಡೆ ನಿಲ್ಲಿಸಿದ್ದಾನೆ. ರೆಸ್ಟೋರೆಂಟ್ ಚೆನ್ನಾಗಿದೆ, ನೋಡೋಣ ಏನೇನು ಸಿಗುತ್ತೆ ಅಂತ. ಈ ಕಡೆ ಇದೆ ಸೆಟ್ ದೋಸೆ. ಓಕೆ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಹೊಡ್ತಾ ಇದೆ ನಮ್ಮ ಬಸ್ ಈಗ. ರೆಸ್ಟೋರೆಂಟಲ್ಲಿ ದೋಸೆ ಚೆನ್ನಾಗಿತ್ತು. ವಿಶೇಷತೆ ಏನಂದರೆ ಎಲ್ಲ ಸ್ಮೈಲ್ ಕೊಟ್ಕೊಂಡು ಸಪ್ಲೈ ಮಾಡ್ತಿದ್ರು, ತುಂಬ ಚೆನ್ನಾಗಿ. ಏನು ಖುಷಿನೋ ಗೊತ್ತಿರಲಿಲ್ಲ, ಬಟ್ ಚೆನ್ನಾಗಿತ್ತು. ರೆಸ್ಟೋರೆಂಟಲ್ಲಿ ಸಪ್ಲೈ ಚೆನ್ನಾಗಿ ಮಾಡಿದ್ರು, ಅದು ಮುಖ್ಯ. ವೀಕ್ಷಕರೇ, ಕರೆಕ್ಟಾಗಿ ಟೈಮ್ ಎಷ್ಟೀಗ? 6:15ಗೆ ಬಂದು ತಲುಪಿದ್ದೀವಿ. ಶೃಂಗೇರಿ ಬಸ್ ಸ್ಟ್ಯಾಂಡ್ ಹಿಂಗಿದೆ. ಇಲ್ಲಿಂದ 500 ಮೀಟ್ರ್ ದೇವಸ್ಥಾನ. ಇನ್ನು ಬಸ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ನಿದ್ದೆ ಮಾಡೋಕ್ಕಂತೂ ಆಗೋಲ್ಲ. ಕಾರಣ ಯಾಕೆ ಅಂತಂದರೆ, ಘಾಟ್ ಸೆಕ್ಷನ್ಗಳಿಗೆ ನೀವು ಹೋಗಿರ್ತೀರ, ತುಂಬ ಕರ್ವ್ಸ್ ಇದೆ, ತುಂಬಾ ಕರ್ವ್ಸ್ ಇದೆ. ಇಲ್ಲಿ ಲೆಫ್ಟ್ ಟು ರೈಟು ಅಂತ ಮಲ್ಗೋಕ್ಕೆ ಆಗಲ್ಲ. ಆ ಕಡೆ ಈ ಕಡೆ ಓಲಾಡ್ತಾನೆ ಇರ್ತೀರಾ. ಈಗ ನೀವು ಧರ್ಮಸ್ಥಳ, ತಿರುಪತಿ ಹೋದಂಗಲ್ಲ. ಸೊ ಅದೊಂದು ನಿದ್ದೆ ಮಾಡೋಕ್ಕಾಗಲ್ಲ. ಬಸ್ಸು ಅಷ್ಟರಲ್ಲೇ ಚಾರ್ಜಿಂಗ್ ಪಾಯಿಂಟ್ ವರ್ಕ್ ಆಗ್ತಾ ಇರಲಿಲ್ಲ.
ಅಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಬೇರೆ ಬರ್ತ್ ಖಾಲಿ ಆಗಿತ್ತು, ಅಲ್ಲೋಗಿ ಚಾರ್ಜ್ ಮಾಡಿಕೊಂಡೆ. ಸೊ ಅಲ್ಲಿ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ, ಗೋಪುರ, ರಾಜಗೋಪುರ ಕಾಣಿಸ್ತಾ ಇದೆ. ಇಲ್ಲಿ ಸಭಾಂಗಣ ಇದೆ, ಸಭಾಭವನ, ಶ್ರೀ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಸಭಾಭವನ, ಪಟ್ಟಣ ಪಂಚಾಯಿತಿ ಶೃಂಗೇರಿ. ಫೆಸಿಲಿಟೇಷನ್ ಸೆಂಟರ್ ನೋಡಿ, ಇಲ್ಲಿ ಕೇಳಬೇಕು ಪೀಠ ಮಠದವ್ರದ್ದು ವೆಂಕಟರ ಆಗಮನ ರೂಮ್ಸ್ ಬಗ್ಗೆ. ಆ್ಯಕ್ಚುಲಿ ರೂಮ್ ಬೇಕು ಅಂತ ರೂಮ್ ಇವಾಗ ಆಗಿಲ್ಲ, ಎಲ್ಲ ಫುಲ್ ಆಗಿದೆ. ನಿನ್ನೆ ಫುಲ್ ಆಗಿದೆಯಾ? ನಿನ್ನೆ ಸಂಜೆ ಈಗ ಸ್ನಾನಕ್ಕೆ ಲಗೇಜ್ ಇಡಕ್ಕೆ ಎಲ್ಲರಿಗೂ ಮೆಸೇಜ್ ಇಟ್ಕೊಳ್ಳಿ. ಕೆಳಗಡೆ ಫ್ರೆಶ್ ಅಪ್ ಆಗೋಕ್ಕಿದೆ ನೋಡಿ ಸ್ನಾನ. ಎಲ್ಲಿದೆ? ಮುಂದೆ ರೂಮ್ ಅಲ್ಲಿ ಎದುರುಗಡೆ ಲಗೇಜ್ ಇಟ್ಕೊಂಡು ಕೆಳಗಡೆ ಡೌನಲ್ಲಿ ರೈಟ್ ಸೈಡಿಗೆ ಸ್ನಾನದ ಕೊಠಡಿ ಇದೆ. ವೀಕ್ಷಕರೇ, ನಾನು ಸೋಲೋ ಅಂದರೆ ಒಬ್ಬನೇ ಹೋದ ಕಾರಣದಿಂದಾಗಿ ಲಗೇಜ್ ಇಡೋ ಜಾಗದಲ್ಲಿ ಲಗೇಜ್ ಇಟ್ಟು ಕೆಳಗಡೆ ರೈಟ್ ಸೈಡಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಇತ್ತು, ಅಲ್ಲಿ ಸ್ನಾನ ಮಾಡ್ಕೊಂಡು ದೇವ ದರ್ಶನಕ್ಕೆ ಹೋದೆ. ನನ್ನ ಮುಂದಿನ ವೀಡಿಯೋನಲ್ಲಿ ವಿದ್ಯಾಶಂಕರ ದೇವಸ್ಥಾನ, ಶಾರದಾಂಬ ದೇವಸ್ಥಾನ ಹಾಗೂ ವಿದ್ಯಾಸೇತು ಬ್ರಿಡ್ಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮಲ್ಲಿ ಯಾರು ಅಥವಾ ನಿಮ್ಮ ಕಡೆಯವ್ರು ಯಾರು ಶೃಂಗೇರಿಗೆ ಹೋಗೋ ಪ್ಲ್ಯಾನ್ ಆಗ್ತಿದ್ರೆ ವಿಡಿಯೋ ಈಗ ರೀಸೆಂಟಾಗಿ ಯಾವ ರೀತಿ ಅನ್ನೋದು ಅವ್ರಿಗೂ ಗೊತ್ತಾಗಲಿ. ದಯವಿಟ್ಟು ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.